ಸುಮಾರು 12 ಗ್ರಾಮಗಳ ಮಕ್ಕಳು ಈ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾರೆ. 1991-95 ಸಾಲಿನಲ್ಲಿ ಈ ಶಾಲೆ ಪ್ರಾರಂಭವಾಗಿದ್ದು ಇಲ್ಲಿಯ ತನಕ ಸುಮಾರು 3100 ಮಕ್ಕಳು ಇಲ್ಲಿಂದ 10ನೇ ತರಗತಿ ಉತ್ತೀರ್ಣರಾಗಿ ರಾಜ್ಯದ ವಿವಿಧ ಕಡೆ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಜೊತೆಗೆ ನಮ್ಮ ಒಂದು ಶಾಲೆಯ ಮಕ್ಕಳು ಜಿಲ್ಲಾ ಮಟ್ಟದ ವಿವಿಧ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ರೀತಿಯಲ್ಲಿ ಬಹುಮಾನಗಳನ್ನು ಕೂಡ ತಗೊಂಡು ಬಂದಿರ್ತಕ್ಕಂಥದ್ದು ನಮ್ಮ ಶಾಲೆಯ ವಿಶೇಷತೆ. ಜೊತೆಗೆ ನಾವು ಸುಮಾರು 10 ವರ್ಷಗಳಿಂದ 90ಕ್ಕಿಂತ ಮೇಲ್ಪಟ್ಟು ಫಲಿತಾಂಶ ಕೊಟ್ಟಿದ್ದೇವೆ. ಜೊತೆಗೆ 97.12ರಷ್ಟು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅದು ಈ ಶಾಲೆಯ ಒಂದು ಕೊಡುಗೆ ಅಂತ ಹೇಳಕ ನಾ ಇಚ್ಛೆ ಪಡ್ತೀನಿ. ಜೊತೆಗೆ 2022-23 ಸಾಲಿನಲ್ಲಿ ನಮ್ಮ ಶಾಲೆ ಫಲಿತಾಂಶ 153 ಮಕ್ಕಳು ಪರೀಕ್ಷೆಗೆ ಹಾಜರಾಗಿ 153 ಮಕ್ಕಳು ಪಾಸ್ ಆಗಿ 100ಕ್ಕೆ 100% ಪಟ್ಟಿರ್ತಕ್ಕಂಥವ್ರು ಕೂಡ ನಮ್ಮ ಶಾಲೆಗೆ ಒಂದು ಬರ್ತಕ್ಕಂಥ ಕೀರ್ತಿ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಜೊತೆಗೆ ಈಗಾಗಲೇ ನಾವು ಈ ವರ್ಷ ಕೂಡ 67 ಮಕ್ಕಳು ನಮ್ಮ ಶಾಲೆಯಿಂದ ಪರೀಕ್ಷೆಗೆ ಪ್ರವೇಶ ಪಡೆದುಕೊಂಡಿದ್ದು ಈಗಾಗಲೇ ಪ್ರವೇಶ ಪತ್ರಗಳು ಕೂಡ ಬಂದಿದ್ದಾವೆ. ಸರ್ 100ಕ್ಕೆ 100% ಇವತ್ತು ನಾವು ನಮ್ಮ ಮಕ್ಕಳಿಗೆ ಫಲಿತಾಂಶ ಕೊಡ್ತೇವೆ ಅಂತ ನಾನು ಈ ಮುಖಾಂತರ ನಿಮಗೆ ಹೇಳ್ತೇವೆ. ಈ ವರ್ಷ ಕೂಡ 100ಕ್ಕೆ 100 ಕೊಡ್ತೀವಿ. ಜೊತೆಗೆ ನಾವು ಶಾಲಾ ಹಂತದಲ್ಲಿ 4-5 ಸ್ಕಾಲರ್ಶಿಪ್ ಎಕ್ಸಾಮ್ ಕೂಡ ನಡೆಸಿದ್ದು ಅದರಲ್ಲಿ 98% ತನಕ ವೈಯಕ್ತಿಕ ಮಾರ್ಕ್ಸ್ ಗಳು ಪಡ್ಕೊಂಡಿದ್ದಾರೆ ಸರ್. ಅದು ನಮ್ಮ ಗುರಿ 100ಕ್ಕೆ 100 ಅಂದ್ರೆ 625ಕ್ಕೆ 625 ತರಬೇಕೆಂತಕ್ಕಂಥ ಗುರಿ ಹೊಂದಿರ್ತಕ್ಕಂಥ ಒಂದು ಮುಖ್ಯ ಗುರು ನಾ ಆಗೇನಿ. ಜೊತೆಗೆ ನಮ್ಮ ಇನ್ನೊಂದು ಶಾಲೆಯ ಮುಖ್ಯ ಗುರುಗಳು 625ಕ್ಕೆ 625 ಪಡೆದರೆ 51,000 ರೂಪಾಯಿ ಬಹುಮಾನ ಕೊಡುವುದಾಗಿ ಹೇಳಿದ್ದಾರೆ. ಎಲ್ಲ 10ನೇ ತರಗತಿ ಪಾಲಕರು ಗಮನಿಸಬೇಕು. ನಾನು ಅಣ್ಣಾಜಿಯವರ ಆಶೀರ್ವಾದದೊಂದಿಗೆ ನನ್ನ ವೈಯಕ್ತಿಕ ಸಂಬಳದಿಂದ 1,01,000 ರೂಪಾಯಿ ನಾನು ವೈಯಕ್ತಿಕ ಸಂಬಳದಿಂದ ಕೊಡ್ತೀನಿ. 625ಕ್ಕೆ 625 ತರಬೇಕು. 2% ಹಿಂದಿದ್ದೀರಿ ಅಷ್ಟೇ. 98% ರಾಜ್ಯ ಮಟ್ಟದಲ್ಲಿ ಮಾಡಿದ್ರಿ. ಅಷ್ಟೇ ಅಲ್ಲದೆ ನಾವು ಯಾರು 98 ಪಾಸ್ ಮಾಡ್ತೀರಿ ಎಸ್ವಿ ಮಕ್ಕಳು ಮೇಲೆ 67 ಇದ್ರಿ 67 ಮಾಡಿದ್ರು ಕೂಡ ಅವ್ರಿಗೆ ನಾವು 5,100 ರೂಪಾಯಿ ಕೊಡ್ತೇವೆ ಅಂತ ಡಿಕ್ಲೇರ್ ಮಾಡಿದ್ವಿ. ಅದು ಏನೇಕಾಗಲ್ಲ, ನಾವು ಕೊಡ್ಲಕ್ಕ ನಮ್ಮ ಸಂಸ್ಥೆ ಮತ್ತು ನಮ್ಮ ಶಿಕ್ಷಕರ ನಾವು ತಯಾರಿದ್ದೀವಿ ಅಂತಕ್ಕಂಥ ಮಾತು ಹೇಳುತ್ತಾ ಸಾಹೇಬ್ರೆ, ನೀವು ಸಮಯ ಕೊಟ್ಟಿದ್ದು ನಾನು 10 ವರ್ಷಗಳ ಹಿಂದೆ ಒಂದು ಮೊಮೆಂಟ ಮಾಡಿ ಸಿಕ್ಕಿದ್ದೆ 25ನೇ ಸಿಲ್ವರ್ ತಂದಾಗ. ಅವಾಗ ಸಾಹೇಬ್ರಿಗೆ ಹೇಳಿದ್ದೆ, ಅಣ್ಣ ಕನಸು ಸಾಹೇಬ್ರಿಗೆ ಅಂತಂದಾಗ ಅವಾಗ ಯಾವುದೋ ಕಾರಣದಿಂದ ಆಗ್ಲಿಲ್ಲ. ಆದ್ರೆ ನೀವು ಇವತ್ತು ನಮ್ಮ ಶಾಲೆ ಬಂದಿದ್ರಿ. ಇದು ನಮ್ಮ ಇಷ್ಟು ದೊಡ್ಡ ಒಂದು ಕೊಳ ಗ್ರಾಮಕ್ಕೆ ಒಂದು ಇಂಪ್ರೆಷನ್ ಆಗ್ತಕ್ಕಂಥ ಒಂದು ಕೆಲಸ ಆಗಿದೆ. ಮಾಸ್ತರ್ ತಾಯಿ ತಂದೆಗೆ ಬಿಟ್ಟಿನ ನ್ಯಾಲ ಮೊದಲನೇ ದೇವರು ಜಗತ್ತಿನಾಗ ತಾಯಿಗಿಂತ ದೊಡ್ಡ ದೇವರು ಯಾರು ಇಲ್ಲ ಅಂತ ಹೇಳ್ತಾರ. ತಂದೆ ಎರಡನೇ ದೇವರು. ಅವ್ರ ತಾಯಿ ಬೆಳೆಸ್ತಾ 9 ತಿಂಗಳ ಜನ್ಮ ಹೊಟ್ಟೆಗಿಟ್ಕೊಂಡು ಬೆಳೆಸಿ ತಂದೆ ಶಾಲೆಗೆ ಕಳಿಸ್ತಾರ. ಅವ್ರು ಕಲಿಸಿದ ಇದಕ್ಕೆ ಇಲ್ಲಿ 3ನೇದು ಮಾಸ್ತರ್ ಬರ್ತಾರ. ಮಾಸ್ತರ್ಗಳೇ, ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ದಬಾವ್ ಹಾಕಿಲ್ಲ ಸರ್. ನೀವು 10ನೇ ಬರ್ತಕ್ಕಂಥ ಮಕ್ಕಳದ್ದು ಎಷ್ಟು ಮಂದಿ ಇರ್ತಾರೋ ಅವರ ತಂದೆಯವರಿಗೆ ಮಸ್ಕಿನಾಗ 6 ಗಂಟೆ ಒಳಗ ಅವರಿಗೆ ಫೋನ್ ಮಾಡಿ ಮಕ್ಕಳಿಗೆ ಎಬ್ಬಿಸಿ ಅವರಿಗೆ ಎಳ್ಳಕ್ಕೆ ಹಚ್ಚಬೇಕು, ಓದ್ಲಕ್ಕೆ ಹಚ್ಚಬೇಕು ಅಂತ ಕೇಳಿದಾಗ, ಸರ್ ಮುಖಸ್ತುತಿ ಅಲ್ಲ, ಈ ನಮ್ಮ ಎಲ್ಲ ಈ ಬೇರೆ ಶಾಲೆನ ಕೇಳಿಲ್ಲ ಸರ್, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬೇರೆಯವ್ರಕ್ಕಿಂತ 5 ಗಂಟೆಗೆ ಎಬ್ಸಿರ್ಬೇಕು, ಇಲ್ಲ ಅಂತ ಅನ್ನಲ್ಲ. ಆದ್ರೆ ಇಲ್ಲಿ ಮಾತ್ರ 6 ಗಂಟೆ ಒಳಗ ಪೇರೆಂಟ್ಸ್ಗಳಿಗೆ 10ನೇ ಇರ್ತಕ್ಕಂಥ ಮಕ್ಕಳ ತಂದೆ ತಾಯಿಗೆ ಫೋನ್ ಮಾಡೋದು. ಒಬ್ಬೊಬ್ರು 6 ಮಂದಿ 7 ಮಂದಿ 8 ಮಂದಿಗೆ ಫೋನ್ ಮಾಡ್ತಕ್ಕಂಥ ಸಿಸ್ಟಮ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಿದ್ದರಾಮೇಶ್ವರ ಕಾಲಕ್ಕೆ ಇದ್ದದ್ದು ಈ ಸಿದ್ದರಾಮಯ್ಯ ಮಾಡ್ಯಾರ ಟಿಪ್ಪಲು. ಅದಕ್ಕೆ ಈ ಸಿಸ್ಟಮ್ದಾಗ ತಾಯಿ ತಂದೆ ಕರೆ ಎಬ್ಬಿಸ್ತಾರ. 7 ಗಂಟೆ ಒಳಗೆ ಹೇಳ್ಬೇಕಂತದರಿ. ಜರ 8 ಗಂಟೆಗೆ ಎದ್ದೆ ನಾನು ಲಕ್ಕೋ ಹೊಡ್ಲಿಪ್ಪ. 7 ಗಂಟೆ ಒಳಗೆ ಎದ್ದು ಸೂರ್ಯ 8ಕ್ಕೆ ಪೈಲೆ ಎದ್ರ ಬಿಮಾರಿ ಕಮ್ಮಿ ಇರ್ತದಂತ. 7 ಗಂಟೆ ಮೇಲೆ ಎದ್ರೆ ನಮ್ಮ ಅಪ್ಪ ಸೂರ್ಯ ಎದ್ದಿನ ಮೇಲೆ ಹೇಳ್ತೀನಿ ಅಂತ ಯಮದೂತ ಅವು ಯಾರೋ ಇಬ್ಬರು ಸತ್ತಾಸ್ತಾವಂತ. 6 ಗಂಟೆ ಒಳಗೆ ಹೇಳ್ತಕ್ಕಂಥ ಸಿಸ್ಟಮು ಕೋಲಾರ ಭಾಗದಲ್ಲಿ ಸಿದ್ದರಾಮ ಹೆಡ್ ಮಾಸ್ಟರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕ ವರ್ಗದವರು ಅವರಿಗೆ ಸಹಕಾರ ಕೊಟ್ಟು ಅವರ ತಾಯಿ ತಂದೆಗೆ ಹೇಳಿ, ಮಕ್ಕಳೇ ಮುಂದಿನ ನಮ್ಮ ದೇಶದ ಭವಿಷ್ಯ ಅನ್ನೋದಕ್ಕೆ ನಿಮ್ಮ ಪರಿಶ್ರಮ ಇರ್ತದೆ ಅನ್ನೋದಕ್ಕೆ ಮಾಡಿದಿರಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಸಾಹೇಬರಿಗೆ ಅತ್ಯಂತ ಕಳಕಳಿಯಿಂದ ಅವರಿಗೆ
ಅನಂತ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಸರ್, ನಾ ಯಾವಾಗ ಮಕ್ಕಳಿಗೆ ಫಸ್ಟ್ ಬಂದಾಗ ನಾ ಮಾಸ್ತರ್ಗಳ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಸರ್. ಮಾಸ್ತರ್ ಮಾಡಿದಾಗ ಸಿದ್ದರಾಮ್ ನಿಮ್ಮ ಶಾಳ್ಯಾಗ ಮಾಸ್ತರ್ನ ಶಾಂತಕುಮಾರ್ ಮಾಸ್ತರ್ನ ಕಾಲಿಗೆ ನಾ ಶಾಂತಕುಮಾರ್ ಮಾಡಿಲ್ಲ, ಸಿದ್ದರಾಮಿಗೆ ಮಾಡಿಲ್ಲ. ರಿಸಲ್ಟ್ ಪಕ್ಕ ತರ್ಲಕ್ಕೆ ಯಾತಂದಿ ಆಸೆ ಇಟ್ಟರ ತಾಯಿ ತಂದಿ ಆ ರಿಸಲ್ಟ್ ಮೆಹನತಿ ಮಾಡಿರ್ತಕ್ಕಂಥದಕ್ಕೆ ಆ ಶರಣರಿಗೆ ನಮಸ್ಕಾರ ಮಾಡೋ ಹೊರತಾಗಿ ಸಿದ್ದರಾಮಯ್ಯ ಮಾಡಲ್ಲ ಅಂತ ಈ ಶಬ್ದ ಹೇಳ್ತಕ್ಕಂಥ ಮಾಸ್ತರ್ಗಳು ಎಲ್ಲ ದೊಡ್ಡ ದೇವರಾಗ್ತಾ ಇದಾರೆ. ಅದಕ್ಕಾಗಿ ಈಗ 1ನೇದು ಹಿಡ್ಕೊಂಡು ಅಲ್ಲಂ ಪ್ರಭು ಮಾದರಿ ಪ್ರಾಥಮಿಕ ಶಾಲೆ ಮಾಡ್ತಾ ಇದ್ದಾನೆ, ಮಹಾತ್ಮ ಬಂಗುಂಡೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ 10ನೇ ರಾಮಸ್ವಾಮಿ ಪೆರಿಯಾರ್ ಪ್ರೌಢಶಾಲೆ. ರಿಕಾರ್ಡ್ ಇನ್ನೊಬ್ಬರು ವಿರೋಧ ಅಲ್ಲ, ನಾವು ಇನ್ನೊಬ್ಬರಿಗೆ ಚಲೋ ಬೆಳೆದಂತಿರ್ಬೇಕು, ಅದರ ಜೊತೆ ನಾವು ಪ್ರಯತ್ನ ಮಾಡಬೇಕು, ಇನ್ನೊಬ್ಬರಿಗೆ ಖರಾಬ್ ಮಾಡ್ತಕ್ಕಂಥ ಶಬ್ದ ಅಲ್ಲ ಅಂತ ಕೆಲಸ ಈ ಶಿಕ್ಷಕ ವರ್ಗದವರು ಮಾಡ್ತಾ ಇದ್ದಾರೆ ಸರ್. ನಾನು ಬೇರೆ ಟೈಮ್ನಾಗ ಮಾತಾಡ್ತೀನಿ. ಈಗ ಗೊತ್ತಾ ತಾವು ಸಮಯ ಎಷ್ಟು ಕೊಟ್ಟು ಯಾವಾಗ ಮತ್ತೆ ಮುಂಜಾನೆ 7 ಗಂಟೆಗೆ ಹೋಗ್ಬೇಕಂತ ಕಾಣಿಸ್ತದೆ ಸರ್. ವಿಶೇಷವಾಗಿ ಅಮೃತ್ ಚಿಂಕೋಡ್ರು ಹೋರಾಟಗಾರಿದ್ದಾರೆ. ಯಾವತ್ತಿಗೂ ಇನ್ನೂ ಉನ್ನತ ಸ್ಥಾನ ಅವರಿಗೆ ಸಿಗಬೇಕಾಗಿತ್ತು. ಏನೋ ಕಾರಣಕ್ಕಾಗಿ ಇನ್ನೂ ಇವತ್ತು ಅವರು ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಅದು ಮಹತ್ವದಾದಂತಹ ಒಂದು ಗ್ಯಾರಂಟಿ ಅಧ್ಯಕ್ಷರಾಗಿಯೂ ಎಲ್ಲರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಬರುವಂತಹ ದಿನಮಾನಗಳಲ್ಲಿ ಅಮೃತ್ ಚಿಂಕೋಡ್ರವರ ಭವಿಷ್ಯ ಚೆನ್ನಾಗಿದೆ, ಇನ್ನು ಎತ್ತರ ಸ್ಥಾನಕ್ಕೆ ಹೋಗ್ತಾರೆ ಅನ್ನುವಂತಹ ಮಾತನ್ನು ನಾನು ಹೇಳುತ್ತಾ, ನಮ್ಮೆಲ್ಲರ ಬೆಂಬಲ ಸಹಕಾರ ಸಹಯೋಗ ಅಮೃತ್ ಚಿಂಕೋಡ್ ಜೊತೆಯಲ್ಲಿ ಇದೆ ಅನ್ನುವಂತ ಮಾತನ್ನು ಹೇಳಿ, ಈ ಸಂಸ್ಥೆಗೆ ಈ ಶಾಲೆಗೆ ನನ್ನ ಕಡೆಯಿಂದ ಸರ್ಕಾರದ ಕಡೆಯಿಂದ ಏನ್ ಸಹಕಾರ ಆಗಬೇಕಾಗಿದೆ ಅವೆಲ್ಲವನ್ನು ಮಾಡಲಿಕ್ಕೆ ತಯಾರಿದ್ದೇನೆ, ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಡುತ್ತಾ, ಅರಣ್ಯ ಪರಿಸರ ಸಚಿವನಾಗಿ ಅರಣ್ಯ ಉಳಿಬೇಕು, ಪ್ರಕೃತಿ ಉಳಿಬೇಕು, ಪರಿಸರ ಉಳಿಬೇಕು. ಅರಣ್ಯ ಪರಿಸರ ಉಳಿದ್ರೆ ಮನುಕುಲ ಉಳಿತದೆ. ಅರಣ್ಯ ಮನುಕುಲ ಉಳಿಬೇಕು ಅಂದ್ರೆ ಏನ್ ಮಾಡಬೇಕು? ಮರ ಬೆಳೆಸಬೇಕು, ಗಿಡ ಬೆಳೆಸಬೇಕು, ಅದಕ್ಕೆ ನೀರು ಹಾಕಿ ಪಾಲನೆ ಪೋಷಣೆ ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು. ಇವತ್ತು ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು. ಪ್ಲಾಸ್ಟಿಕ್ ನೀರಲ್ಲಿ ಕರಗೋದಿಲ್ಲ, ಮಣ್ಣಲ್ಲಿ ಮಣ್ಣಾಗೋದಿಲ್ಲ. ಅದಕ್ಕೆ ಸುತ್ತಾಕಿದ್ರೆ ಇವತ್ತು ಅದರ ಆವಿ ಸೇವನೆ ಮಾಡುವುದರಿಂದ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಅದರ ಜೊತೆಯಲ್ಲಿ ಇವತ್ತು ನಾವೆಲ್ಲರೂ ಪ್ರಕೃತಿ ಪರಿಸರದ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ವಹಿಸಿ ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಅನ್ನುವಂತ ಸಂಕಲ್ಪ ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಬೀದರ್ ಜಿಲ್ಲೆಯಲ್ಲಿ ನಾನು ಸಚಿವನಾದ್ಮೇಲೆ 3 ವರ್ಷದಲ್ಲಿ ಸುಮಾರು 35ರಿಂದ 40 ಲಕ್ಷ ಸಸಿಗಳನ್ನು ನೆಟ್ಟಿದ್ದೇವೆ. ನಡೆಸುವುದರ ಜೊತೆಯಲ್ಲಿ ಒಂದು ಒಳ್ಳೆ ರೀತಿಯಿಂದ ಈಗಾಗಲೇ ಸಿದ್ದರಾಮಪ್ಪ ಹೇಳಿದ್ರು, ನಮ್ಮಲ್ಲಿ 100ಕ್ಕೆ 100% ಅಲ್ವಾ, 100%, 100ಕ್ಕೆ 100% ಪ್ರೌಢಶಾಲೆಯಲ್ಲಿ ನಮ್ಮ ಮಕ್ಕಳು ಇವತ್ತು ಫಲಿತಾಂಶ ಬಂದಿದೆ. ಬಹಳ ಹೆಮ್ಮೆ ಅನಿಸ್ತದೆ, ಬಹಳ ಖುಷಿ ಅನಿಸ್ತದೆ. ಈಗ ನೋಡಿ, ಸುಮಾರು 10-15 ಮಕ್ಕಳಿಗೆ ಯಾರು ಸುಮಾರು 570, 580, 600 ಅಂಕಗಳು ತೆಗೆದುಕೊಂಡಿದ್ದಾರೆ. ಅವರು ಉತ್ತಮವಾದಂತ ಒಂದು ಫಲಿತಾಂಶ ಗಿಟ್ಟಿಸಿದ್ದಾರೆ. ಪ್ರಥಮ ರ್ಯಾಂಕ್, 2ನೇ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾರೆ. ಅಂತವರೆಲ್ಲರಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೇವೆ. ಬಹಳ ಖುಷಿ ಆಗ್ತಾ ಇದೆ, ತಂದೆ ತಾಯಿಗಳಿಗೂ ಖುಷಿ ಆಗ್ತದೆ. ಅದಕ್ಕೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಈ ಒಂದು ಶಾಲೆಯಲ್ಲಿ ಮಕ್ಕಳ ಬಗ್ಗೆ ಹೆಚ್ಚಿನ ಕಳಕಳಿ ಇಟ್ಕೊಂಡಿದ್ದಾರೆ. ಮುಖ್ಯ ಗುರುಗಳು, ಎಲ್ಲ ಶಿಕ್ಷಕ ವೃಂದದವರು, ಶಿಕ್ಷಕರು ಬಹಳ ಮುಖ್ಯ. ಅವರೆಲ್ಲರೂ ಸೇವೆ ಮಾಡ್ತಾ ಇದ್ದಾರೆ, ಪರಿಶ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಆಡಳಿತ ಮಂಡಳಿಯವರ ಜೊತೆಯಲ್ಲಿ ಈ ನಮ್ಮ ಶಿಕ್ಷಕರಿಗೂ ಸಹಿತ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಮಕ್ಕಳ ಬಗ್ಗೆ ಬಹಳ ಬರೀ ಹೇಳ್ತೀವಿ, ಆದರೆ ಮಕ್ಕಳಿಗೆ ನಾವು ಬೆಳೆಸುವಂತಹ ರೀತಿ ಬಹಳ ಮಹತ್ವ ಇದೆ. ಯಾರ ಜವಾಬ್ದಾರಿಯಪ್ಪ ಮಕ್ಕಳದು? ಮಕ್ಕಳ ಜವಾಬ್ದಾರಿ ಪ್ರಥಮ ಹಂತದಲ್ಲಿ ತಂದೆ ತಾಯಿಗಳ ಮೇಲೆ ಇರುತ್ತೆ. ಏಕೆಂದ್ರೆ ನಾವು ಹೇಳ್ತೀವಿ, ಇವತ್ತೇನು ನಮ್ಮ ತಂದೆ ತಾಯಿಗಳಿದ್ದಾರೆ, ಆ ಮಕ್ಕಳಿಗೆ
ಮೊದಲನೇ ಗುರು ಯಾರಪ್ಪ? ಮೊದಲನೇ ಗುರು ಅಂತ ಹೇಳಿದ್ರೆ ತಂದೆ ತಾಯಿಗಳೇ ಮೊದಲನೇ ಗುರು. ಮನೆನೇ ಪಾಠಶಾಲೆ. ಮಗು ಏನ್ ಮಾಡ್ತದೆ? ಹುಟ್ಟಿದ ಮಗು ಆ ತಂದೆ ತಾಯಿಗಳ ಅನುಕರಣೆ ಮಾಡ್ತಾರೆ. ನಾನು ನಮ್ಮ ತಂದೆ ತರ ಆಗ್ಬೇಕು, ನಾನು ನಮ್ಮ ತಾಯಿ ತರ ಆಗ್ಬೇಕು. ಹೀಗಾಗಿ ತಂದೆ ತಾಯಿಗಳು ಏನ್ ಮಾಡ್ತಾರೆ? ಪಾಲಕರು ಮಕ್ಕಳಿಗೆ ಶಾಲೆಗೆ ಬಿಟ್ಟೆ ಅಂದ್ರೆ ಮುಂದೆ ನನ್ನ ಮಗ ಏನ್ ಮಾಡ್ತಾನೆ ಅಂತ ಹೇಳಿ ನೋಡೋದಿಲ್ಲ ನೀವೆಲ್ಲ. ಹೀಗಾಗಿ ಏನಾಗ್ತದೆ? ಆ ಮಗು ದೊಡ್ಡವರಾದ್ಮೇಲೆ ದಾರಿ ತಪ್ಪಿ ಹೋಗುವಂತ ಸಂಭವ ಇರ್ತದೆ. ಅದಕ್ಕೆ ಇವತ್ತು ನೀವೆಲ್ಲ ಮಕ್ಕಳ ಪಾಲಕರು ಬಂದಿದ್ದೀರಿ. ನಿಮ್ಗೆ ಒಂದು ಕಿವಿ ಮಾತು ಏನಪ್ಪಾ ಅಂತ ಹೇಳಿದ್ರೆ, ನಾನು ಶಾಲೆಯಲ್ಲಿ ಮಕ್ಕಳಿಗೆ ಪ್ರವೇಶ ಮಾಡಿಕೊಟ್ಟಿದ್ದೇನೆ, ಆಮೇಲೆ ನೀವು ಸಮಯ ಕೊಡೋದಿಲ್ಲ. ಶಾಲೆಯ ಮುಖ್ಯಸ್ಥರು ಇವತ್ತು ಪಾಲಕರ ಸಭೆ ಕರೆದ್ರೆ ಎಷ್ಟು ಜನ ಬರ್ತಾರೆ?